News sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಜಾರಿಗೆ ಬರಲಿದೆ ಹೊಸ ಪ್ರವಾಸೋದ್ಯಮ ನೀತಿ. ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ದೊರೆಯಲಿದೆ ಹೆಚ್ಚಿನ ಮನ್ನಣೆ. ಟೂರಿಸಂ ಡೆವಲಪ್ಮೆಂಟ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿಎಸ್ ಹರ್ಷ ಅಭಿಮತ. ನಾಡಿನಾದ್ಯಂತ ಪವಿತ್ರ ರಂಜಾನ್ ಆಚರಣೆಯ ಸಡಗರ. ಕಠಿಣ ಉಪವಾಸ ವ್ರತಾಚರಣೆಯ ನಂತರ ಹಬ್ಬದ ಸಂಭ್ರಮೋಲ್ಲಾಸ. ನೃತ್ಯ ರಂಗಪ್ರಯೋಗಗಳ ಮೂಲಕ ರಂಜಾನ್ ಸಂತಸದಲ್ಲಿ ವಿದ್ಯಾರ್ಥಿ ವೃಂದ. ಗುಡ್ಡೆಹೊಸೂರು ಗ್ರಾಮಸಭೆಗೆ ವಿವಿಧ ಇಲಾಖಾಧಿಕಾರಿಗಳ ಗೈರು. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ವಿರುದ್ಧ ಧಿಕ್ಕಾರದ ಸುರಿಮಳೆಯ ಆಕ್ರೋಶ. ಗ್ರಾಮಸಭೆ ಮುಂದೂಡಿ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳು. ಕಳಪೆ ಕಾಮಗಾರಿಯಿಂದ ಸೋರ್ತಾ ಇದೆ ಮಡಿಕೇರಿ ಜಿಲ್ಲಾಸ್ಪತ್ರೆ ಸುರಂಗ ಮಾರ್ಗ. ನಾಜೂಕಿನ ಟೈಲ್ಸ್ನಲ್ಲಿ ಜಾರಿ ಬಿದ್ದರೆ ರೋಗಿಗೆ ದೇವರೇ ಗತಿ. ಕೋಟೆ ಸುರಿದ್ರೂ ಕೊಡಗಿನ ಜನತೆಯ ಬೇಡಿಕೆಗೆ ದೊರೆಯದ ಸೂಕ್ತ ಸೌಲಭ್ಯ. ಆಡಳಿತ ವ್ಯವಸ್ಥೆಯ ಮುಸುಕಿನ ಗುದ್ದಾಟಕ್ಕೆ ಅನಾಥವಾಯಿತು ಕೊಡಗರಹಳ್ಳಿ ಕಂಬಿವಾಣಿ ರಸ್ತೆ. 30 ವರ್ಷದಿಂದ ಡಾಂಬರು ಕಾಣದೆ ಮೂಲೆ ಗುಂಪಾಗಿದೆ ಗ್ರಾಮೀಣ ಜನರ ಸಂಪರ್ಕದ ಕೊಂಡಿ. ಕಾಯಕಲ್ಪ ನೀಡುವಂತೆ ಆಗ್ರಹಿಸಿ ತಾರೀಖು 30ರಂದು ಕೊಡಗರಹಳ್ಳಿ ಬಂದ್ಗೆ ಕರೆ. ಹಲೋ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ನೂತನ ಪ್ರವಾಸೋದ್ಯಮ ನೀತಿ ಸಿದ್ಧವಾಗಿದೆ. ಈ ನೀತಿ ಸದ್ಯದಲ್ಲೇ ಜಾರಿಗೆ ಬರಲಿದೆ ಎಂದು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿಎಸ್ ಹರ್ಷ ತಿಳಿಸಿದ್ದಾರೆ. ಈ ನೀತಿಯ ಅನ್ವಯ ಕೊಡಗು ಜಿಲ್ಲೆಯಲ್ಲಿಯೂ ಪ್ರವಾಸೋದ್ಯಮಕ್ಕೆ ಕಾರ್ಯಕಲ್ಪ ನೀಡಲಾಗುತ್ತದೆ ಎಂದು ಹರ್ಷ ಭರವಸೆ ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ರೂಪುರೇಷೆ ಸಿದ್ಧಪಡಿಸುವ ಸಂಬಂಧ ಮಡಿಕೇರಿಯಲ್ಲಿ ಜರುಗಿದ ಜಿಲ್ಲೆಯ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇ, ಟ್ರಾವೆಲ್ಸ್, ಚೇಂಬರ್ ಆಫ್ ಕಾಮರ್ಸ್ ಮತ್ತಿತರ ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿಎಸ್ ಹರ್ಷ ಪಾಲ್ಗೊಂಡು ಮಾಹಿತಿ ಪಡೆದರು. ಕೊಡಗು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಅನುಕೂಲಕ್ಕಾಗಿ ಮುಂದಿನ ವಾರದಿಂದಲೇ ಕೆಎಸ್ಟಿಡಿಸಿ ವತಿಯಿಂದ ಮೈಸೂರಿನಿಂದ ಕೊಡಗಿಗೆ ಪ್ರವಾಸಿ ಮಿನಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಗುವುದು. ಈ ಮಿನಿ ಬಸ್ ಸೌಲಭ್ಯವು ವಾರಾಂತ್ಯದಲ್ಲಿ ಸೇವೆ ಒದಗಿಸಲಿದ್ದು ಪ್ರವಾಸಿಗರ ಪ್ರತಿಕ್ರಿಯೆ ನೋಡಿಕೊಂಡು ಪ್ರತಿದಿನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದು ಡಾಕ್ಟರ್ ಹರ್ಷ ತಿಳಿಸಿದರು. ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳು, ಯಾತ್ರಾ ಸ್ಥಳಗಳು, ಧಾರ್ಮಿಕ ಸ್ಥಳಗಳು ಮತ್ತಿತರ ಕಡೆಗಳಿಗೆ ಪ್ರವಾಸಿಗರನ್ನು ಕರೆದುಕೊಂಡು ಹೋಗಲು ಮತ್ತು ಬರಲು ಮಿನಿ ಬಸ್ ಕಲ್ಪಿಸಲಾಗುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ಅವರು ತಿಳಿಸಿದರು. Managing Director of the commercial wing, the KSTDC. Okay, I am not. I don't have decision-making powers about policy making of Department of Tourism. You can even. I could have even said I am an independent entity, but I don't want to say that because I am also as active a listener as you people are, and I am a concerned citizen. So whatever you would say, at least I will be in a position to take it forward and bring it to the notice of my. ಚೇಂಬರ್ ಆಫ್ ಕಾಮರ್ಸ್ ಜಿಲ್ಲಾ ಅಧ್ಯಕ್ಷ ಜಿ ಚಿದ್ದುಲಾಸ್ ಮಾತನಾಡಿ, ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧ ಪಾರದರ್ಶಕತೆ ಕಾಪಾಡಬೇಕು. ಅಧಿಕೃತ ಮತ್ತು ಅನಧಿಕೃತ ಹೋಮ್ ಸ್ಟೇ ಸಂಬಂಧ ಪ್ರಮಾಣ ಪತ್ರ ನೀಡುವಲ್ಲಿ ಇರುವ ಗೊಂದಲಗಳನ್ನು ಸರಿಪಡಿಸಬೇಕು. ಪ್ರವಾಸೋದ್ಯಮ ಇಲಾಖೆ ಕಚೇರಿಯನ್ನ ಮಾಹಿತಿ ಕೇಂದ್ರವನ್ನಾಗಿ ಮಾಡುವಂತಾಗಬೇಕು ಎಂದು ಸಲಹೆ ಮಾಡಿದರು. That is the basic problem. Basic amenities. ಎಲ್ಲಿಗೆ ಹೋದ್ರು ಮಡಿಕೇರಿಗೆ ಬರೀ ನೇಚರ್ನ ಅಥವಾ ಒಂದು ಕೊಡಗಿಗೆ ನೇಚರ್ನ ಎಂಜಾಯ್ ಮಾಡಿ ಬರ್ತಾರಷ್ಟೇ ಹೊರತು ಯಾವುದೇ ಒಂದು ಪ್ಲೇಸಿಗೆ ಹೋದ್ರೆ ಸರ್ ಏನಿದೆ ಅಂತ ಬರಬೇಕು. ಒಂದು ಲೇಡೀಸ್ಗೆ ಒಂದು ಫೆಸಿಲಿಟಿ ಇಲ್ಲ, ಕೂರುವಂತ ಫೆಸಿಲಿಟಿ ಇಲ್ಲ, ಎಕ್ಸೆಪ್ಟ್ ಹೋಮ್ ಸ್ಟೇ ಅಸೋಸಿಯೇಷನ್ ಪ್ರಮುಖ ಬಿಜಿ ಅನಂತಶಯನ ಮಾತನಾಡಿ, ಜಿಲ್ಲೆಯಲ್ಲಿ ರಾಜಸೀಟು, ಗದ್ದಿಗೆ, ಪ್ರವಾಸಿ ಸ್ಥಳಗಳು, ಅಬ್ಬಿ, ಇರ್ಪು, ಮಲ್ಲಳ್ಳಿ ಜಲಪಾತ, ದುಬಾರೆ, ನಿಸರ್ಗಧಾಮ ಮತ್ತಿತರ ಪ್ರವಾಸಿ ತಾಣಗಳಲ್ಲಿ ಪ್ರವಾಸ ಗೈಡ್ಗಳನ್ನು ನಿಯೋಜಿಸಬೇಕು. ಕೊಡಗು ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿಯಾಗಬೇಕು. ಹಾಗೆಯೇ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧ ವಿಷಯಾಧಾರಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂದರು.
ಇಲ್ಲಿ ಈಗ ಮಡಿಕೇರಿಯಲ್ಲಿ ಲೋಕಲ್ ಟ್ರಿಪ್ ಆದರೆ ಇಷ್ಟು, ಈಗ ತಲಕಾವರಿ ಭಾಗಮಂಡಲ ಒಂದಿನ ಮಾಡಿಕೊಡ್ತೇವೆ, ಇನ್ನೊಂದಿನ ದುಬಾರಿ ಸೈಡ್ ಮಾಡ್ತೇವೆ, ಇನ್ನೊಂದಿನ ನಾಗರಹೊಳೆ ಕಡೆ ಮಾಡ್ತೇವೆ. ಎಲ್ಲಿಯೂ ಕೂಡ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಒಂದು ಟ್ಯಾಕ್ಸಸ್, ಇನ್ನೊಂದು ತುಂಬ ಪ್ರಾಬ್ಲಮ್ ಪಡ್ತಾರೆ ಹೊರಗಡೆ ಹೋಗಲಿಕ್ಕೆ. ಅಲ್ಲಿ ಆ ಸ್ಟಾಪ್ ಓವರಲ್ಲಿ ಸರಿಯಾದ ಹೋಟೆಲ್ಸ್ ಬೇಕು ಊಟ ತಿನ್ನಕ್ಕೆ, ಅದು ಕೂಡ ಎಲ್ಲ ಕಡೆ ಸಿಗ್ತಾ ಇಲ್ಲ. ಈಗ ತಲಕಾವರಿ ಭಾಗಮಂಡಲ ಅದು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಲಿಕ್ಕೆ. ಕೊಡಗು ಜಿಲ್ಲಾ ಪ್ರವಾಸೋದ್ಯಮ ಪ್ರವರ್ತಕ ಅನಿಲ್ ಎಚ್ ಡಿ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಜನಾಕರ್ಷಣೀಯ ಚಟುವಟಿಕೆಗಳು ಅಷ್ಟಾಗಿ ನಡೀತಾ ಇಲ್ಲ. ಆದ್ದರಿಂದ ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಜಲಪಾತ ಉತ್ಸವ ಹಮ್ಮಿಕೊಳ್ಳುವಂತೆ ಕೊಡಗು ಜಿಲ್ಲೆಯಲ್ಲಿಯೂ ಪ್ರವಾಸೋದ್ಯಮ ಉತ್ಸವವನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುವಂತಾಗಬೇಕು ಎಂದು ಸಲಹೆ ಮಾಡಿದರು. ಹೋಮ್ ಸ್ಟೇ ಅಸೋಸಿಯೇಷನ್ನ ಮೋಂತಿ ಗಣೇಶ್ ಮಾತನಾಡಿ, ವಾರದ ಅಂತ್ಯದಲ್ಲಿ ಪ್ರವಾಸಿಗರು ರಾಜಾಸೀಟಿಗೆ ಆಗಮಿಸಲಿದ್ದು ಪ್ರವಾಸಿಗರ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಅಂದರು. ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ವಿ ಪಣೀಶ್ ಮಾಹಿತಿ ನೀಡಿ, ಕೊಡಗು ಜಿಲ್ಲೆಗೆ ವರ್ಷಕ್ಕೆ 15 ಲಕ್ಷ ಪ್ರವಾಸಿಗರು ಭೇಟಿ ನೀಡಲಿದ್ದಾರೆ. ಸದ್ಯ ಪ್ರವಾಸೋದ್ಯಮದಿಂದ 10,000 ಮಂದಿಗೆ ನೇರ ಉದ್ಯೋಗ ಮತ್ತು 30,000 ಮಂದಿಗೆ ಪರೋಕ್ಷವಾಗಿ ಉದ್ಯೋಗ ದೊರೆತಿದೆ. ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಿದೆ ಅಂದರು. ರಾಜಸೀಟು ಅಭಿವೃದ್ಧಿ ಸಂಬಂಧ 11 ಕೋಟಿ ರೂಪಾಯಿ ಯೋಜನೆಗೆ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಾರಾಂತ್ಯದಲ್ಲಿ ರಾಜಸೀಟಿಗೆ ಆಗಮಿಸುವ ವಾಹನಗಳ ನಿಲುಗಡೆಯನ್ನು ಸ್ಥಳಾಂತರಿಸಲು ಚಿಂತನೆ ನಡೆದಿದೆ ಎಂದು ಪಣೀಶ್ ತಿಳಿಸಿದರು. ಹೋಮ್ ಸ್ಟೇ ಅಸೋಸಿಯೇಷನ್ ಸದಸ್ಯರಾದ ಅಂಬೇಕಲ್ ನವೀನ್, ಹೋಟೆಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಜಹೀರ್, ಪದಾಧಿಕಾರಿಗಳಾದ ಭಾಸ್ಕರ್, ರತೀಶ್, ದಿನೇಶ್ ಕಾರ್ಯಪ್ಪ, ಸಿದ್ದು, ಅಪ್ಪಣ್ಣ, ಶರವಣ್, ಮಹಮ್ಮದ್ ಆಸಿಫ್, ಟ್ರಾವೆಲ್ ಅಸೋಸಿಯೇಷನ್ನ ಸತ್ಯ, ಹೋಟೆಲ್ ಮಯೂರ ವ್ಯಾಲ್ಯೂ ವ್ಯವಸ್ಥಾಪಕ ಕೆಟಿ ರಮೇಶ್ ಮತ್ತಿತರರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧ ಹಲವು ಸಲಹೆ ನೀಡಿದರು. TV1 ನ್ಯೂಸ್, ಮಡಿಕೇರಿ. ನಾಡಿನಾದ್ಯಂತ ಪವಿತ್ರ ರಂಜಾನ್ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. 1 ತಿಂಗಳ ಕಠಿಣ ಉಪವಾಸ ವ್ರತಾಚರಣೆಯ ನಂತರ ಪವಿತ್ರ ರಂಜಾನ್ ಸಂಭ್ರಮಾಚರಣೆಯಲ್ಲಿರುವ ಮುಸ್ಲಿಂ ಬಾಂಧವರಿಗೆ TV1 ಪರವಾಗಿ ಹಾರ್ದಿಕ ಶುಭಾಶಯಗಳು. ಒಂದು ತಿಂಗಳ ಕಠಿಣ ಉಪವಾಸ ವ್ರತಾಚರಣೆಯ ನಂತರ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಮುಸ್ಲಿಂ ಬಾಂಧವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ರಂಜಾನ್ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ಜಗತ್ತಿನ ಜನತೆಗೆ ಸನ್ಮಾರ್ಗದ ದಾರಿದೀವಿಗೆ ತೋರಿಸುವ ಮೂಲಕ ಕತ್ತಲು ಕವಿದ ಮನುಷ್ಯನ ಬಾಳಿನಲ್ಲಿ ಜ್ಞಾನದ ಬೆಳಕು ಚೆಲ್ಲುವ ಹಬ್ಬವೇ ರಂಜಾನ್. ವರ್ಷದ 11 ತಿಂಗಳು ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ತುಂಬಿದ ಮಾಲಿನ್ಯವನ್ನ 1 ತಿಂಗಳು ಉಪವಾಸ ವೃತವನ್ನ ಆಚರಿಸುವ ಮೂಲಕ ಶುದ್ಧೀಕರಿಸುವ ಧಾರ್ಮಿಕ ಕ್ರಿಯೆ ರಂಜಾನ್ ತಿಂಗಳ ವೈಶಿಷ್ಟ್ಯ. ರಂಜಾನ್ ವೃತಾಚರಣೆ ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ಆಹಾರ ಸೇವನೆ ಮಾಡಿ ಉಪವಾಸ ವೃತವನ್ನ ಕೈಗೊಳ್ಳುವವರು ನಂತರ ಸೂರ್ಯಾಸ್ತಮಾನದವರೆಗೂ ನೀರು ಸೇರಿದಂತೆ ಯಾವುದೇ ಆಹಾರವನ್ನು ಸೇವಿಸದೆ ಕಠಿಣ ಉಪವಾಸ ವೃತವನ್ನ ಕೈಗೊಳ್ತಾರೆ. ಉಪವಾಸ ವೃತಾಚರಣೆಯ ಸಂದರ್ಭ ಕುರಾನ್ ಪಠಣ, ನಮಾಜ್, ವಿಶೇಷ ಪ್ರಾರ್ಥನೆಗಳಲ್ಲಿ ನಿರತರಾಗ್ತಾರೆ. ಸಂಜೆ ಸೂರ್ಯಾಸ್ತಮಾನದ ನಂತರ ಆಹಾರವನ್ನ ಸೇವಿಸಿ ಉಪವಾಸವನ್ನು ಕೊನೆಗಾಣಿಸ್ತಾರೆ. ಇಸ್ಲಾಮಿನಲ್ಲಿ ರಂಜಾನ್ ತಿಂಗಳಿಗೆ ಬಹಳ ಮಹತ್ವವಿದೆ. ಮುಸ್ಲಿಮರ ಪವಿತ್ರ ಧಾರ್ಮಿಕ ಗ್ರಂಥ ಕುರಾನ್ ಅವತೀರ್ಣಗೊಂಡ ಪುನೀತ ತಿಂಗಳೇ ರಂಜಾನ್. ರಂಜಾನ್ನ ಕೊನೆಯ 10 ದಿನಗಳಲ್ಲಿ ಒಂದು ದೈವಿಕ ಶಕ್ತಿ ಕಂಡುಬರುತ್ತದೆ. ಇದನ್ನೇ ಅಲ್ಲಾಹು ಈ ದಿನಗಳು 1000 ತಿಂಗಳುಗಳಿಗಿಂತಲೂ ಉತ್ತಮ ಎಂದು ಹೇಳಿರುವುದು. ಹಾಗೆಯೇ ಉಪವಾಸ ವೃತಾಚರಣೆಯ 26ನೇ ದಿನದ ರಾತ್ರಿ ಮಾನವನನ್ನ ಒಳಿತಿನೆಡೆಗೆ ಕರೆದೊಯ್ಯುವ ಹಾಗೂ ಪಾಪಗಳನ್ನ ಮನ್ನಿಸುವ ಲೈಲತುಲ್ ಖದರ್ ಎಂಬ ಪವಿತ್ರ ರಾತ್ರಿಯಂದು ಮಸೀದಿಗಳಲ್ಲಿ ಜಾಗರಣೆ ಮಾಡುವ ಮೂಲಕ ವಿಶೇಷ ಪ್ರಾರ್ಥನೆ, ಕುರಾನ್ ಪಾರಾಯಣ ಮಾಡುವ ಮೂಲಕ ತಮ್ಮ ಪಾಪಗಳನ್ನ ಮನ್ನಿಸುವಂತೆ ಸೃಷ್ಟಿಕರ್ತನಿಗೆ ಮೊರೆ ಇಡುತ್ತಾರೆ. ಒಟ್ಟಿನಲ್ಲಿ ಸಾರ್ಥಕ ಕಾರ್ಯದ ಪುಣ್ಯ ಮಾಸ ರಂಜಾನ್. ಈ ತಿಂಗಳ ಸತ್ಕರ್ಮಕ್ಕೆ ಯಥೇಚ್ಛ ಪ್ರತಿಫಲಗಳನ್ನು ನೀಡಲು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆಂಬುದು ಇಸ್ಲಾಂ ಧರ್ಮದ ನಂಬಿಕೆ. ಇಸ್ಲಾಂ ಧರ್ಮದಲ್ಲಿ ನಂಬಿಕೆಯುಳ್ಳವರೆಲ್ಲರೂ ಅಲ್ಲಾಹನನ್ನ ತೃಪ್ತಿಪಡಿಸಲು ಅತ್ಯಂತ ಸಂತೋಷವಾಗಿ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಉಪವಾಸದ ಮೂಲಕ ದೇಹ ಮನಸ್ಸುಗಳೆರಡನ್ನೂ ನಿರ್ಮಲಗೊಳಿಸಿಕೊಳ್ಳುತ್ತಾರೆ. ರಂಜಾನ್ ಮಾಸದಲ್ಲಿ ಹಣ ಉಳ್ಳವರು ತಮ್ಮಲ್ಲಿರುವ ಒಟ್ಟು ಧನ ಕನಕದ ಮೌಲ್ಯದ ಇಂತಿಷ್ಟು ಹಣವನ್ನ ಬಡವರಿಗೆ ದಾನ ಮಾಡುತ್ತಾರೆ. ಇದನ್ನು ಸದ್ಖಾ ಉಲ್ ಫಿತರ್ ಎನ್ನುತ್ತಾರೆ. 1 ತಿಂಗಳ ಪವಿತ್ರ ಉಪವಾಸ ನಂತರ ರಂಜಾನ್ ದಿನದಂದು ಈದ್ಗಾದಲ್ಲಿ ಅಥವಾ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರೆಲ್ಲ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಹೀಗೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ರಂಜಾನ್ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇರುವ 12 ತಿಂಗಳ ಪೈಕಿ 1 ತಿಂಗಳು ರಂಜಾನ್ ಬರುತ್ತೆ. ಆ ರಂಜಾನ್ ಎಂದರೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಕೇವಲ
ಇಸ್ಲಾಂ ಧರ್ಮದವರಿಗೆ ಮಾತ್ರ ಅಂಥೇಳಿ ಹಾಗಲ್ಲ. ಇದು ಇಡೀ ಸಮುದಾಯಕ್ಕೆ ಶಾಂತಿ, ಸಮಾಧಾನ, ಸೌಹಾರ್ದ, ಸಹಬಾಳ್ವೆಯನ್ನು ಕೊಡುವಂಥ ಒಂದು ಸಂದೇಶ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಏನು ಆತನ ಮನಸ್ಸಿನಲ್ಲಿ ಕಪಟ ಕಲ್ಮಶಗಳು ಇರುತ್ತೋ, ಮಲಿನ ಇರುತ್ತದೋ ಅದನ್ನು ಓಡಿಸುವಂಥ ಒಂದು ತಿಂಗಳು ಅಂತೇಳಿ ಹೇಳಿದ್ರೆ ಅದು ರಂಜಾನ್. ಆ ಸಹೋದರ ಭಾವೈಕ್ಯತೆ ತನ್ನಷ್ಟಕ್ಕೆ ತಾನೇ ಬೆಳೆದು ಬರುತ್ತದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಡವನ ಬಲ್ಲಿದನನ್ನು ಒಂದುಗೂಡಿಸುವಂಥ ಈ ತಿಂಗಳು, ಈ ಪವಿತ್ರವಾದ ರಂಜಾನ್ ಹಬ್ಬ ಎಂದರೆ ಪ್ರತಿಯೊಬ್ಬರನ್ನು ಒಂದುಗೂಡಿಸುವಂಥದ್ದು ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಸರ್ವರಿಗೂ ನಮಸ್ಕಾರ. ಸೈಯದ್ ಇರ್ಫಾನ್, TV1 ನ್ಯೂಸ್, ಮಡಿಕೇರಿ. والرب تواب شكور أحلى القوافي والنشيد في مقدم الشهر السعيد النور في الدنيا يزيد والرب تواب شكور والرب تواب شكور. ಮಡಿಕೇರಿಯ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ರಂಜಾನ್ ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡರು. ಶಾಲಾ ವಿದ್ಯಾರ್ಥಿಗಳೇ ಪ್ರಸ್ತುತಪಡಿಸಿದ ನೃತ್ಯ, ರಂಗಪ್ರಯೋಗಗಳು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗೆ ಸಾಕ್ಷಿಯಾಯಿತು. ರಂಜಾನ್ ಹಬ್ಬವನ್ನ ಮಡಿಕೇರಿಯ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳು ರಂಜಾನ್ ಸಂಭ್ರಮವನ್ನ ನೃತ್ಯ, ನಾಟಕಗಳ ಮೂಲಕ ಅನಾವರಣಗೊಳಿಸಿದರು. ಭಾರತದ ವಿವಿಧ ಹಬ್ಬಗಳು, ಉತ್ಸವಗಳನ್ನ ಈ ಶಾಲೆಯಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಅಂತೆಯೇ ರಂಜಾನ್ ಹಬ್ಬವನ್ನು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಮೂಲಕ ಆಚರಿಸಲಾಯಿತು. ಶಾಲೆಯ ಆಡಳಿತ ಮಂಡಳಿ ಪ್ರಮುಖರಾದ BK ಸುಬ್ಬಯ್ಯ, ಬೆಳ್ಳೆಪ್ಪ, KP ಉತ್ತಪ್ಪ, CV ಶಂಕರ್, ಶಾಂತಿ ಶಂಕರ್, ಪ್ರಾಂಶುಪಾಲ ಶ್ರೀನಿವಾಸನ್, ಪತ್ರಕರ್ತ BJ ಅನಂತಶಯನ ಪಾಲ್ಗೊಂಡಿದ್ದರು. TV1 ನ್ಯೂಸ್, ಮಡಿಕೇರಿ. ಸರ್ಕಾರದ ವಿವಿಧ ಇಲಾಖೆಗಳ ಮಾಹಿತಿಗಳನ್ನ ಗ್ರಾಮಸ್ಥರಿಗೆ ನೀಡಬೇಕಾದ ಗ್ರಾಮಸಭೆಗೆ ಅಧಿಕಾರಿಗಳೇ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮಸಭೆ ಸ್ಥಗಿತಗೊಳಿಸಿ ಸಭೆಯನ್ನೇ ಮುಂದೂಡಿದ ಘಟನೆ ಗುಡ್ಡೆಹೊಸೂರು ಗ್ರಾಮಸಭೆಯಲ್ಲಿ ಜರುಗಿದೆ. ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಧಿಕ್ಕಾರ ಘೋಷಣೆ ಕೂಗಿ ಸಭೆಯಿಂದ ಹೊರನಡೆದರು. ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಹಾಗೂ ಸಕಾಲಿಕವಾಗಿ ಸರ್ಕಾರದ ಸೌಲಭ್ಯಗಳನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮಸ್ಥರಿಗೆ ಒದಗಿಸಬೇಕಾಗಿದ್ದರೂ ಕೂಡ ಗ್ರಾಮಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದನ್ನು ವಿರೋಧಿಸಿ ಗುಡ್ಡೆಹೊಸೂರು ಗ್ರಾಮಸ್ಥರು ಸಭೆಯನ್ನ ಬಹಿಷ್ಕರಿಸಿ ಗ್ರಾಮ ಪಂಚಾಯತ್ಗೆ ಧಿಕ್ಕಾರ ಕೂಗಿದ ಪ್ರಸಂಗ ಜರುಗಿದೆ. ಗುಡ್ಡೆಹೊಸೂರು ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ BT ಪ್ರಸನ್ನ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿಯ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಆದರೆ 11:30 ಗಂಟೆ ಕಳೆದರೂ ನೀರಾವರಿ, ಲೋಕೋಪಯೋಗಿ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಸಭೆಗೆ ಬಾರದನ್ನ ಕಂಡು ರೊಚ್ಚಿಗಿದ್ದ ಗ್ರಾಮಸ್ಥರು ಸಭೆಯನ್ನ ಅಧಿಕಾರಿಗಳು ಬಾರದೆ ಗ್ರಾಮಸಭೆ ಆರಂಭಿಸಕೂಡದು, ಸಭೆಯನ್ನ ಮುಂದೂಡಬೇಕು, ರೈತರಿಗೆ ಅತಿ ಅಗತ್ಯವಾದ ಮಾಹಿತಿಗಳನ್ನು ಒದಗಿಸುವ ಅಧಿಕಾರಿಗಳು ಸಭೆಗೆ ಬರುವ ದಿನವನ್ನ ಖಚಿತಪಡಿಸಿ ಆ ದಿನದಂದೇ ಗ್ರಾಮಸಭೆಯನ್ನ ನಡೆಸಬೇಕು ಎಂದು ಪಟ್ಟು ಹಿಡಿದರು. ಸಭಾಧ್ಯಕ್ಷ BT ಪ್ರಸನ್ನ ಗ್ರಾಮಸ್ಥರಲ್ಲಿ ಮನವಿ ಮಾಡಿ ಅಧಿಕಾರಿಗಳು ಬರುತ್ತಾರೆ, ಇರುವ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದುಕೊಳ್ಳಿ, ಸಭೆಯನ್ನ ಆರಂಭಿಸಲು ಅನುವು ಮಾಡಿ ಎಂದು ಕೋರಿದ್ರು. ಆದರೆ ಇದಕ್ಕೊಪ್ಪದೆ ರೊಚ್ಚಿಗಿದ್ದ ಗ್ರಾಮಸ್ಥರು ಸಭಾಂಗಣದಿಂದ ಹೊರಗೆ ಬಂದು ಸಭಾಂಗಣದ ರೋಲಿಂಗ್ ಶಟರ್ ಎಳೆದು ತಮ್ಮ ಆಕ್ರೋಶ ಹೊರಹಾಕಿದ್ರು. ಪಂಚಾಯತ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಯುವ ಮುಖಂಡ ಗುಡ್ಡೆಮನೆ ವಿಶುಕುಮಾರ್ ಹಾಗೂ ಸಲಿ, ಅಧಿಕಾರಿಗಳು ಸಭೆಗೆ ಸಕಾಲಕ್ಕೆ ಬಾರದೆ ಗ್ರಾಮಸ್ಥರನ್ನ 1.5 ಗಂಟೆಗಳ ಕಾಲ ಕಾಯಿಸಿರುವ ಪಂಚಾಯಿತಿ ಆಡಳಿತ ಮಂಡಳಿಯ ಕ್ರಮ ಒಳ್ಳೆಯದಲ್ಲ. ರೈತರಿಗೆ, ಗ್ರಾಮಸ್ಥರಿಗೆ ಸರ್ಕಾರದ ಸೌಲಭ್ಯಗಳನ್ನು ಹಾಗೂ ಇತರೆ ಮಾಹಿತಿಗಳನ್ನು ಒದಗಿಸಬೇಕೆಂಬ ಕಾಳಜಿ ಪಂಚಾಯಿತಿ ಅಧಿಕಾರಿಗಳಿಗೆ ಇದ್ದಲ್ಲಿ ಸಭೆಯನ್ನ ಮುಂದೂಡಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಂದ ಬಳಿಕವಷ್ಟೇ ಸಭೆಯನ್ನ ನಡೆಸಬೇಕು, ಅಲ್ಲಿಯವರೆಗೆ ಸಭೆಯನ್ನ ಮುಂದೂಡಬೇಕು ಎಂದರು. ಇದೊಂದು ಇವರಿಗೆ ಈಗ ನೋಡಿ, ರೈತರಿಗೆ ನೀರೇ ಇಲ್ಲ, ಚಾನಲ್ ರೆಡಿ ಮಾಡಿಲ್ಲ. ಹಾಗಾಗಿ ಈ ಚಾನಲ್ ರೆಡಿ ಮಾಡ್ಬೇಕಾದ್ರೆ ಯಾರೋ ಕಾಂಟ್ರಾಕ್ಟ್ ಕೊಡ್ತಾನೆ, ಅವನು ಜೋಬಿಗೆ ದುಡ್ಡು ಹಾಕೊಂಡ್ಬಿಟ್ಟು ಹೋಯ್ತಾ ಇರ್ತಾನೆ. ಆದರೆ ಇದನ್ನ ಏನು ಮಾಡ್ಬೇಕಂದ್ರೆ ಆಯಾ ಭಾಗದ ರೈತರು ಈ ಚಾನಲ್ ಏನಿದೆ ಆ
ಭಾಗದ ರೈತರಿಗೆ ಈ ಸಿಲ್ಟು ತೆಗೆಯಕ್ಕೆ ಕೊಟ್ಟರೆ ಅವರೇ ನೀಟಾಗಿ ತೆಗಿತಾರೆ, ಅವರಿಗೆ ಅದರ ಬಗ್ಗೆ ಇದು ಮಾಡ್ತಾರೆ. ಗ್ರಾಮ ಸಭೆಗೆ ಮಾಹಿತಿ ಕೊಡುವಂತ ಅಧಿಕಾರಿಗಳೇ ಬರಬೇಕು. ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ. ಗ್ರಾಮ ಸಭೆಗೆ ಒಂದೊಂದು ಅಧಿಕಾರಿಗಳು ಬರ್ತಾರೆ, ಅಧಿಕಾರಿ ಅವರು ಮಾಹಿತಿ ಕೊಟ್ಟುಬಿಟ್ಟು ಆ ತಕ್ಷಣ ಅವರು ದಾಟಿ ಹೋಗ್ತಾರೆ. ಇಲ್ಲಿ ರೈತರು ಅವರ ವ್ಯವಸಾಯನೆಲ್ಲ ಬಿಟ್ಟು ಇಲ್ಲಿ ಬಂದು ಗ್ರಾಮ ಸಭೆಗೆ ಕಾಯ್ಕೊಂಡು 11:45 ಗಂಟೆ ಕಾದು ಕೂತು ಅವರಿಗೆ ರೋಷತ್ತಿ ಡೋರನ್ನು ಎಳೆದು ಬಹಿಷ್ಕರಿಸಿ ಹೋಗಿದ್ದಾರೆ. ಬಳಿಕ ಸಭೆಯನ್ನ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನ ಮುಂದೂಡಿದ್ರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಕೇರಳದಿಂದ ಕೊಡಗಿನ ಕಾವೇರಿ ವನ್ಯಧಾಮದ ಮೂಲಕ ಬೆಂಗಳೂರಿಗೆ ರಸ್ತೆ ನಿರ್ಮಾಣಕ್ಕೆ ಕೇರಳ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಅನುಮತಿ ಕೋರಿ ಪತ್ರ ಬರೆದಿದ್ದು, ಅಕಸ್ಮಾತ್ ಈ ರಸ್ತೆ ನಿರ್ಮಾಣ ಯೋಜನೆ ಜಾರಿಗೊಂಡಲ್ಲಿ ಸುಮಾರು 1 ಲಕ್ಷ ಮರಗಳ ಹನನದ ಜೊತೆಗೆ ಆನೆ ಮತ್ತಿತರ ವನ್ಯ ಪ್ರಾಣಿಗಳ ಹಾವಳಿ ಮಿತಿಮೀರಲಿದೆ ಎಂದು ಕಾವೇರಿ ಸೇನೆಯ ಸಂಚಾಲಕ ರವಿಚಂಗಪ್ಪ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆಯನ್ನ ವಿರೋಧಿಸಿ ಆಗಸ್ಟ್ 1ರಂದು ಮಡಿಕೇರಿಯ ಅರಣ್ಯ ಭವನದ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದೆಂದು ರವಿಚಂಗಪ್ಪ ಎಚ್ಚರಿಸಿದ್ದಾರೆ. ಕೋಯಿಕೋಡ್ಗೆ ಹೈಟೆನ್ಷನ್ ವಿದ್ಯುತ್ ಮಾರ್ಗವನ್ನ ಕೊಂಡೊಯ್ಯುವ ಮಾರಕ ಯೋಜನೆಯ ನಂತರ ಇದೀಗ ಕೇರಳದ ಪುಳಿಗಾಂನಿಂದ ಎಜಿಮಲೈ ತಲಕಾವೇರಿ ವನ್ಯಧಾಮದ ಮೂಲಕ ಬೆಂಗಳೂರಿಗೆ ಅಂತಾರಾಜ್ಯ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ಕೇರಳ ಸರ್ಕಾರವು ರಾಜ್ಯ ಸರ್ಕಾರವನ್ನು ಕೋರಿದ್ದು, ಅಕಸ್ಮಾತ್ ಈ ರಸ್ತೆ ನಿರ್ಮಾಣವಾದಲ್ಲಿ ಸುಮಾರು 1 ಲಕ್ಷ ಮರಗಳು ಹನನವಾಗುವುದರ ಜೊತೆಗೆ ಆನೆ ಮತ್ತು ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗುವುದರ ಮೂಲಕ ಕೊಡಗಿನ ಜನತೆ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆಂದು ಕಾವೇರಿ ಸೇನೆಯ ಪ್ರಧಾನ ಸಂಚಾಲಕ ರವಿಚಂಗಪ್ಪ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ರವಿಚಂಗಪ್ಪ ಮಾತನಾಡಿ, ಕಾವೇರಿ ವನ್ಯಧಾಮದ ಮೂಲಕ ಹಾದು ಹೋಗುವ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ಕೋರಿ ಕೇರಳ ಸರ್ಕಾರವು ರಾಜ್ಯದ ಈ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ಸದಾನಂದ ಗೌಡ ಹಾಗೂ ಜಗದೀಶ್ ಶೆಟ್ಟರ್ಗೆ ಪತ್ರವನ್ನು ಬರೆದಿದ್ದು, ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಪತ್ರ ಬರೆದು ಅನುಮತಿ ಕೋರಲಾಗಿದೆ. ಅದರಂತೆ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಯವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮೂಲಕ ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ ರವಿಚಂಗಪ್ಪ, ಅಕಸ್ಮಾತ್ ಈ ಹೆದ್ದಾರಿ ನಿರ್ಮಾಣ ಯೋಜನೆ ಜಾರಿಗೆ ಬಂದಲ್ಲಿ ತಲಕಾವೇರಿ ವನ್ಯಧಾಮದ ಸುಮಾರು 16 ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಲಿದ್ದು, ಅಂದಾಜು 1 ಲಕ್ಷ ಮರಗಳ ಹನನವಾಗುವುದರ ಜೊತೆಗೆ ಆನೆ ಮತ್ತು ಕಾಡು ಪ್ರಾಣಿಗಳ ಉಪಟಳ ಮತ್ತಷ್ಟು ಹೆಚ್ಚಾಗುವುದು ಅಲ್ಲದೆ ಕೊಡಗಿನ ಹವಾಮಾನ ವೈಪರೀತ್ಯ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ ರವಿಚಂಗಪ್ಪ, ಈ ಯೋಜನೆಯನ್ನು ವಿರೋಧಿಸಿ ಆಗಸ್ಟ್ 1ರಂದು ಬೆಳಿಗ್ಗೆ 10:30 ಗಂಟೆಗೆ ಕಾವೇರಿ ಸೇನೆ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮಡಿಕೇರಿಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ರವಿಚಂಗಪ್ಪ ಎಚ್ಚರಿಸಿದ್ದಾರೆ. ನಮ್ಮ ಸದಾನಂದಗೌಡರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಒಂದು ಪತ್ರವನ್ನು ಬರೆದು ಗುಳಿಗಾಂವ್ ಅಂದರೆ ನಮ್ಮ ತಲಕಾವೇರಿ ಏನು ಚೈನ್ ಗೇಟ್ ಅಂತ ಬರ್ತದೆ, ಇದು ಛತ್ರದಲ್ಲಿರುತ್ತೆ, ಅಲ್ಲಿವರೆಗೆ ಅಂತಾರಾಜ್ಯ ರಸ್ತೆಯನ್ನು ಮಾಡಲಿಕ್ಕೆ ಒಂದು ಪತ್ರವನ್ನು ಬರೆದು ಅವರು ಒತ್ತಾಯಿಸಿದ್ದಾರೆ. ನಂತರ ಅವರು ಜಗದೀಶ್ ಶೆಟ್ಟರ್ ಅವರಿಗೂ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರಿಗೊಂದು ಪತ್ರವನ್ನು ಬರೆದು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ಪತ್ರವನ್ನು ಬರೆದು ಪುಳಿಗಾಂವ್ನಿಂದ ನಮ್ಮ ತಲಕಾವೇರಿ ಮೂಲಕ ಬೆಂಗಳೂರಿಗೆ ಸುತ್ತಿಗೊಳಿಸಿ ಹೋಗತಕ್ಕಂಥ ಒಂದು ಹೆದ್ದಾರಿಯನ್ನು ಮಾಡಬೇಕು ಅಂತ ಪ್ರಸ್ತಾವವನ್ನು ಕಳಿಸಿ ಅದನ್ನು ತುರ್ತಾಗಿ ಇವಾಗ ನಮ್ಮ ಈ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೊಡಗು ಇವರಿಗೆ ಪತ್ರವನ್ನು ಬರೆದು ನಮ್ಮ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳು ಅವರ ವರದಿಯನ್ನು ಕೇಳಿದರು. ಅದು ಈಗಾಗಲೇ ಬಹಳ ಬಿರುಸಿನಿಂದ ನಡೀತಿದೆ. ಈ ರಸ್ತೆ ಕಾಮಗಾರಿ ಅದಕ್ಕೆ ವರದಿಯನ್ನು ಸಲ್ಲಿಸಬೇಕಂತ ಇದು ನಮ್ಮ ಗಮನಕ್ಕೆ ಬಂದು ಈಗಾಗಲೇ ಅದರ ಸಂಪೂರ್ಣ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿ ಇವಾಗ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಈಗ ಅಂದರೆ ಒಂದು ಹೈಟೆನ್ಷನ್ ಪವರ್ ಲೈನ್, ಎರಡನೇದು ಇದು ಚತುಷ್ಪಥ ರಸ್ತೆ ಅಂದ್ರೆ ಹೆದ್ದಾರಿ, ಅಂತಾರಾಜ್ಯ ಹೆದ್ದಾರಿ, ನಂತರ ಒಂದು ರೈಲ್ವೆ ಮಾರ್ಗ. ಅಭಿವೃದ್ಧಿಯ ಹೆಸರಿನಲ್ಲಿ ಆನೆಗಳ ಆವಾಸ ಸ್ಥಾನಗಳ ಮೂಲಕ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನದಿಂದಾಗಿ ಕೊಡಗಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು, ಇದರಿಂದಾಗಿ ಕೃಷಿ ಫಸಲು ನಷ್ಟದೊಂದಿಗೆ ಜನರ ಜೀವಹಾನಿಗೂ ಕಾರಣವಾಗ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ ರವಿಚಂಗಪ್ಪ, ಕಾಡಾನೆ ಹಾವಳಿ ವಿರುದ್ಧ ಮುಂದಿನ ದಿನಗಳಲ್ಲಿ ಸಂಘಟನೆಯ ವತಿಯಿಂದ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಕಾವೇರಿ ಸೇನೆಯ ಪ್ರಮುಖರಾದ ಹೊಸಬೀಡು ಶಶಿ, ನೇಗಳ್ಳಿ ದಿವಾಕರ್, ಮೂಕೊಂಡ ಮನು, ಮೂಕೊಂಡ ನಾಣಯ್ಯ, ಕೊಲತಂಡ ರಘುಮಾಚಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಇದೀಗ ಶಾರ್ಟ್ ಬ್ರೇಕ್. Tata Motor Horizon Next, RS Car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month.
Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. Araskar opposite Kaveri Hall, Racecourse Road, Madikeri. Phone 08272 221188 221199. Araskar opposite Reliance Petrol Bunk, Ponampet Road, Gonikoppa. Contact 08274247130. Tata Motor Horizon Next. Araskar. Terms and conditions applies. AM Traders, branch of PN Stores, Ponampet Road, Gonikuppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್ authorized dealer in Coorg. AM Traders, branch of PN Stores, Ponampet Road, Gonikuppal. Call 9880625773. AGL Tiles World. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611586231. Volkswagen, das Auto. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala opposite Uma Theatre, Uma Theatre Road near Gandhi Square, RRR Hotel, Mysore. Contact 0821-4247-386. Bharati Radio House, Madikeri, Gonikuppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2,000 to 10,000. Fridge rupees 2,000 to 4,000. Washing machine rupees 2,000 to 4,000. Mixie rupees 1,000 to rupees 1,500. And attractive exchange only at Bharati Red House. On V-Guard water heater rupees 1,000 discount. Sony CyberShot camera and all branded home appliances in one roof. Bharati Radio House. All electronics items and exclusive Sony branded showroom. Only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg. Bharati Radio House, Madikeri, Gonikuppal. Coorg Tiles, tourist hotspot. A one-stop shop for all your gifting needs.
Be it weddings, naming ceremony, housewarming, birthday, anniversary, or any other occasions. Visit Cook Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 491. Mobile 9342632813. 988 5459. Cook Trails, tourist hotspot. Coop Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Gonikoppal, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, Industrial Relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcoop.edu.in. Website www.citcoop.edu.in. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಮಿಸಲಾದ ಸುರಂಗ ಮಾರ್ಗ ಸಂಪೂರ್ಣ ಸೋರುತ್ತಿದ್ದು ಕಳಪೆ ಕಾಮಗಾರಿಗೆ ಸಾಕ್ಷಿ ಹೇಳ್ತಾ ಇದೆ. ಸುರಂಗ ಮಾರ್ಗದ ನಾಜೂಕಿನ ನೆಲಹಾಸುಗಳಲ್ಲಿ ನಡೆದಾಡುವುದು ಕೂಡ ಕಷ್ಟ ಸಾಧ್ಯವಾಗಿ ಪರಿಣಮಿಸ್ತಾ ಇದ್ದು ಸರ್ಕಾರದ ಕೋಟ್ಯಾಂತರ ರೂಪಾಯಿಯ ಅನುದಾನ ಮಣ್ಣು ಪಾಲಾಗುವ ಮೂಲಕ ಜಿಲ್ಲೆಯ ಜನತೆಯ ಬಹುವರ್ಷದ ಕನಸಿಗೆ ತಣ್ಣೀರು ಎರಚಲಾಗಿದೆ. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ವರ್ಷಗಳ ಹಿಂದೆ ನಿರ್ಮಿಸಿದ ಸುರಂಗ ಮಾರ್ಗ ಸಂಪೂರ್ಣ ಸೋರ್ತಾ ಇದ್ದು ಕಳಪೆ ಕಾಮಗಾರಿಗೆ ಸಾಕ್ಷಿ ಹೇಳ್ತಾ ಇದೆ. 10 ಹಲವು ವರ್ಷಗಳಿಂದ ಜಿಲ್ಲಾಸ್ಪತ್ರೆಯ ಮುಖ್ಯ ಕಟ್ಟಡದಿಂದ ಹೆದ್ದಾರಿಯ ಕೆಳಗಿರೋ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕೆ ಸಂಪರ್ಕ ಕಲ್ಪಿಸುವ ಸುರಂಗ ಮಾರ್ಗ ನಿರ್ಮಾಣಕ್ಕೆ ನೂರಾರು ಮನವಿಗಳು ಸಾರ್ವಜನಿಕ ವಲಯದಿಂದ ಸಲ್ಲಿಕೆಯಾಗಿತ್ತು. ಆ ಹೊತ್ತಿಗೆ ಹಲವು ಸರ್ಕಾರಗಳು ಕೂಡ ಕುರ್ಚಿ ಬದಲಿಸಿಕೊಂಡಿದ್ವು. ದಶಕಗಳು ಉರುಳಿದ ಬಳಿಕ ಕೊನೆಗೂ ಕೊಡಗು ಜಿಲ್ಲೆಯ ಜನತೆಯ ಕೂಗು ಸರ್ಕಾರದ ಕಿವಿಗೆ ಬಿತ್ತು. ಪರಿಣಾಮವಾಗಿ ಮೈಸೂರು ಸಂಪಾಜೆ ರಾಜ್ಯ ಹೆದ್ದಾರಿಯ ನಿರ್ಮಾಣದ ಸಂದರ್ಭ 2 ಆಸ್ಪತ್ರೆ ಕಟ್ಟಡಗಳನ್ನು ಸಂಪರ್ಕಿಸಲು 1.30 ಕೋಟಿಗೂ ಹೆಚ್ಚು ಹಣವನ್ನ ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆ ಸಂಸ್ಥೆಗೆ ನೀಡಿ ಸುರಂಗ ಮಾರ್ಗ ಕಾಮಗಾರಿ ನಡೆಸಲಾಯಿತು. ಆದರೆ ಸರ್ಕಾರ ನೀಡಿದ ಹಣಕ್ಕೆ ತಕ್ಕಂತೆ ಕಾಮಗಾರಿ ನಡೆದಿಲ್ಲ ಅನ್ನೋ ಅಂಶ ಮಳೆಗಾಲದ ಸಂದರ್ಭ ಬಯಲಾಗಿದೆ. ಒಂದೆಡೆ ಸುರಂಗ ಮಾರ್ಗ ಸೋರ್ತಾ ಇದ್ದು ಕಳಪೆ ಕಾಮಗಾರಿಗೆ ಸಾಕ್ಷಿ ಹೇಳ್ತಾ ಇದೆ. ಮತ್ತೊಂದೆಡೆ ಸುರಂಗ ಮಾರ್ಗದಲ್ಲಿ ಅಳವಡಿಸಿರೋ ನಾಜೂಕಿನ ಟೈಲ್ಸ್ಗಳು ಜಾರ್ತಾ ಇದೆ. ರಂಗಿನ ಟೈಲ್ಸ್ಗಳಲ್ಲಿ ಮೈ ಮರೆತು ನಡೆದ್ರೆ ಸೊಂಟ ಮುರಿದುಕೊಳ್ಳೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಗರ್ಭಿಣಿಯರನ್ನ, ನಡೆಯಲು ಸಾಧ್ಯವಾಗದ ರೋಗಿಗಳನ್ನ ಗಾಲಿ ಚೇರ್ ಅಥವಾ ಸ್ಟ್ರೆಚ್ಚರ್ನಲ್ಲಿ ಈ ಸುರಂಗ ಮಾರ್ಗದಲ್ಲಿ ಕರೆದೊಯ್ಯೋ ಸಂದರ್ಭ ಆಸ್ಪತ್ರೆ ಸಿಬ್ಬಂದಿಗಳೇನಾದರೂ ಜಾರಿ ಬಿದ್ರೆ ಗಾಲಿ ಚೇರ್ನಲ್ಲಿ ತೆರಳೋ ಅನಾರೋಗ್ಯ ಪೀಡಿತರನ್ನ ದೇವರು ಕೂಡ ಕಾಪಾಡಲಾರ ಅನ್ನೋ ಸ್ಥಿತಿ ಇದೆ. ನಡೆದಾಡುವಾಗಲೇ ಕಾಲು ಜಾರುವ ನಾಜೂಕಿನ ನೆಲಹಾಸಿನಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಈ ಸುರಂಗ ಮಾರ್ಗದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಾ ಇದ್ದು ಅವರ ಪಾಲಿಗೆ ಸುರಂಗ ಮಾರ್ಗ ಸಂಚಾರ ಸುರಕ್ಷಿತ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಮೇಲ್ಛಾವಣಿಯಿಂದ ಸೋರ್ತಾ ಇರೋ ನೀರು ನೆಲದ ಟೈಲ್ಸ್ ಮೇಲೆ ಹರಿತಾ ಇರೋದ್ರಿಂದ ನಡೆದಾಡೋದು ಕಷ್ಟ ಸಾಧ್ಯ ಅನಿಸಿದೆ. ಕಾಮಗಾರಿ ನಡೆಯೋ ಸಂದರ್ಭ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿಯಾಗ್ಲಿ, ಆರೋಗ್ಯ ರಕ್ಷಾ ಸಮಿತಿಯಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಮುತುವರ್ಜಿ ವಹಿಸಿದ್ರೆ ಇಂತಹ ಕಾಮಗಾರಿ ನಡೀತಾ ಇರಲಿಲ್ಲ. ಇಂತಹ ಕಾಮಗಾರಿ ನಡೆಯೋಕೆ ಕಮಿಷನ್ ದಂಧೆನೇ ಮೂಲ ಕಾರಣವಾಗಿದೆ. ಸುರಂಗ ಮಾರ್ಗ ಕಾಮಗಾರಿಯಲ್ಲಿ ಕಳಪೆ ಕೆಲಸ ಮಾಡೋ ಮೂಲಕ ಗುಣಮಟ್ಟವಿಲ್ಲದ ಟೈಲ್ಸ್ ಅಳವಡಿಸಲಾಗಿದೆ. ಜಿಲ್ಲೆಯ ಜನತೆಯ ಸುರಂಗ ಮಾರ್ಗದ ಕನಸಿಗೆ ಕಳಪೆ ಕಾಮಗಾರಿಯ ಮೂಲಕ ತಣ್ಣೀರು ಎರಚಲಾಗಿದೆ ಅಂತ ಡಿವೈಎಫ್ಐನ ಭರತ್ ಆರೋಪಿಸಿದ್ರು.
ಪೇಷಂಟ್ಗಳನ್ನ ತರಬೇಕಾಗಿರತಕ್ಕಂತಹ ಈ ನೆಲ ಹಾಕಿರತಕ್ಕಂಥ ಟೈಲ್ಸ್ಗಳೇನಿದೆ ಅತ್ಯಂತ ಕಳಪೆ ಮಟ್ಟದಲ್ಲಿರತಕ್ಕಂಥ ಟೈಲ್ಸ್ಗಳನ್ನು ಹಾಕಿ ಇವತ್ತು ಕೆಲಸ ನಡೆದಿದೆ. ಇವತ್ತು ಪೇಷಂಟ್ಗಳನ್ನು ತರತಕ್ಕಂಥ ಸಂದರ್ಭದಲ್ಲಿ ಆ ಗಾಡಿ ಬರತಕ್ಕಂಥ ಸಂದರ್ಭದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥ ಪೇಷಂಟ್ಗಳಿಗೆ ಇನ್ನಷ್ಟು ರೀತಿಯ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನೋದು ಮಾತ್ರ ಅಲ್ಲ, ಇದರ ಗೋಡೆಗಳಲ್ಲಿ ಈಗಾಗಲೇ ನೀರು ಸೋರಿಕೆ ಆಗ್ತಾ ಇದೆ. ಗೋಡೆಗಳು ಕೂಡ ಮುಂದಿನ ದಿನಗಳಲ್ಲಿ ಮೇಲೆ ವಾಹನ ಓಡಾಡ್ತಾ ಇರತಕ್ಕಂಥ ರಸ್ತೆಯಲ್ಲಿರ್ತಕ್ಕಂಥ ಅಂಡರ್ಗ್ರೌಂಡ್ ರಸ್ತೆ ಆಗಿರೋದ್ರಿಂದ ಈ ಕಟ್ಟಡಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇಲ್ಲದಿರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಗೋಡೆಗಳು ಸೋರಿಕೆಯಿಂದ ಕೂಡ್ತಾ ಇದೆ. ಸರ್ಕಾರದ ಹಣವನ್ನು ವೆಚ್ಚ ಮಾಡತಕ್ಕಂಥದ್ರ ಒಳಗಡೆ ಅಧಿಕಾರಿ ವರ್ಗಗಳು ಆಗಲಿ ಜನಪ್ರತಿನಿಧಿಗಳಾಗಲಿ ಸರಿಯಾದ ರೀತಿಯಲ್ಲಿರ್ತಕ್ಕಂತಹ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ ಮತ್ತು ಭಾಳ ನಿರ್ಲಕ್ಷ್ಯತೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನು ಅನಾವಶ್ಯಕವಾಗಿ ಪೋಲ್ ಮಾಡಿ ಇವತ್ತು ವೇಸ್ಟ್ ಆಗ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜಿಲ್ಲಾಸ್ಪತ್ರೆಯ 1 ಕೋಟಿ ವೆಚ್ಚದ ಸುರಂಗ ಮಾರ್ಗ ಕಾಮಗಾರಿಯೇ ಕಳಪೆಯಾಗಿರುವಾಗ 100 ಕೋಟಿ ವೆಚ್ಚ ಮಾಡಿ ನಿರ್ಮಿಸಲಾಗ್ತಾ ಇರೋ ಮೆಡಿಕಲ್ ಕಾಲೇಜು ಕಾಮಗಾರಿಯ ಗುಣಮಟ್ಟ ಹೇಗಿರಬಹುದು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. TV1 ನ್ಯೂಸ್ ಮಡಿಕೇರಿ. ಕೊಡಗರಹಳ್ಳಿ ಕಂಬಿಬಾಣೆ ರಸ್ತೆಗೆ ಕಾಯಕಲ್ಪ ನೀಡಲು ಕಳೆದ 30 ವರ್ಷದಿಂದ ಯಾರೂ ಮುಂದಾಗಿಲ್ಲ. ಪರಿಣಾಮ ಈ ಮಾರ್ಗದ ಉದ್ದಕ್ಕೂ ಎಲ್ಲಿಯೂ ಡಾಂಬರು ಕಾಣಸಿಗೋದಿಲ್ಲ. ರಸ್ತೆಯಲ್ಲಿರುವ ಗುಂಡಿ ಲೆಕ್ಕ ಹಾಕಲು 1 ಯುಗ ಕೂಡ ಸಾಕಾಗಲ್ಲ. ಈ ಅವ್ಯವಸ್ಥೆಯಿಂದ ಬೇಸತ್ತ ಗ್ರಾಮಸ್ಥರು ತಾರೀಕು 30ರಂದು ಕೊಡಗರಹಳ್ಳಿ ಬಂದ್ಗೆ ಕರೆ ನೀಡಿದ್ದಾರೆ. ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ 20ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಕೈಜೋಡಿಸಿದೆ. ಸರ್ಕಾರ, ಜಿಲ್ಲಾಡಳಿತ ಮತ್ತು ಇಲಾಖೆಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ 7ನೇ ಹೊಸಕೋಟೆ ಪಂಚಾಯಿತಿಯ ಕೊಡಗರಹಳ್ಳಿ ಮತ್ತು ಕಂಬಿಬಾಣೆ ಗ್ರಾಮಸ್ಥರು ಅನಾಥರಾಗಿದ್ದಾರೆ. ಅತ್ತ ಸರ್ಕಾರನೂ ಇಲ್ಲ, ಇತ್ತ ಇಲಾಖೆನೂ ಇಲ್ಲದೆ ತಮ್ಮ ಕೂಗು ಕೇಳೋರೇ ಇಲ್ಲ ಅಂತ ಗೋಳಿಡ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಕೊಡಗರಹಳ್ಳಿ ಕಂಬಿಬಾಣೆ ರಸ್ತೆಗೆ 1 ತೊಟ್ಟು ಡಾಂಬರು ಬಿದ್ದಿಲ್ಲ. ಈ ರಸ್ತೆನ ಯಾರು ದುರಸ್ತಿಪಡಿಸಬೇಕು ಮತ್ತು ನಿರ್ವಹಿಸಬೇಕು ಅನ್ನೋ ನಿರ್ದೇಶನ ಸರ್ಕಾರ ನೀಡಿಲ್ಲ. ಪರಿಣಾಮ ಈ ರಸ್ತೆ ಮೃತ್ಯುಕೂಪವಾಗಿ ಪರಿವರ್ತನೆಗೊಂಡಿದೆ. ಗರ್ಭಿಣಿ ಮಹಿಳೆಯರು ಹೆರಿಗೆಗಾಗಿ ಆಸ್ಪತ್ರೆಗೆ ತೆರಳುವ ಸಲುವಾಗಿ ಈ ರಸ್ತೆಯಲ್ಲಿ ಸಾಗಿದ್ರೆ ನಡು ಬೀದಿಲೇ ಹೆರಿಗೆಯಾಗುತ್ತೆ. ಕಂಬಿಬಾಣೆ ವ್ಯಾಪ್ತಿಯ ಹಲವು ತಾಯಂದ್ರಿಗೆ ಇಂತಹ ಅನುಭವವಾಗಿದೆ. ಇದು ವಿಚಿತ್ರವಾದ್ರೂ ಕಠೋರ ಸತ್ಯ. ಅನಾರೋಗ್ಯ ಪೀಡಿತ ಹಿರಿಯ ಜೀವಿಗಳು ಆಸ್ಪತ್ರೆ ಸೇರೋ ಮೊದಲೇ ರಸ್ತೆ ಮಧ್ಯದಲ್ಲೇ ಜೀವ ಬಿಟ್ಟ ಹಲವು ಜ್ವಲಂತ ಉದಾಹರಣೆಗಳಿವೆ. ಯಾಕಂದ್ರೆ ಈ ರಸ್ತೆ ಇರೋದೇ ಹಾಗೆ. ಕಳೆದ 30 ವರ್ಷದಿಂದ ರಸ್ತೆಗೆ ಸರ್ಕಾರ, PWD ಇಲಾಖೆ, ಕಾವೇರಿ ನೀರಾವರಿ ನಿಗಮ ಹಾಗೂ ಸಂಬಂಧಪಟ್ಟವರು 1 ಹಿಡಿ ಡಾಂಬರು ಹಾಕಿಲ್ಲ ಅಂದ್ರೆ ಈ ರಸ್ತೆಯ ಸ್ಥಿತಿ ಹೇಗಿರಬಹುದು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಈ ರಸ್ತೆ ಉದ್ದಕ್ಕೂ 3 ಶಾಲೆಗಳು, 4-5 ಅಂಗನವಾಡಿ ಕೇಂದ್ರಗಳಿವೆ. ದಿನವೊಂದಕ್ಕೆ 100 ವಾಹನಗಳು ಸಂಚರಿಸುತ್ತವೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸೋ ವಾಹನಗಳಿಂದ ಹಾರೋ ಕೆಸರಿನಿಂದ ಸಮವಸ್ತ್ರ ಕೊಳೆಯಾಗಿ ಹಲವು ವಿದ್ಯಾರ್ಥಿಗಳು ದಿನಂಪ್ರತಿ ಶಾಲೆಗೆ ಬೆನ್ನು ತಿರುಗಿಸಿ ಮನೆ ಕಡೆ ತೆರಳುತ್ತಾರೆ. ಯಾರೋ ಮಾಡ್ತಿರೋ ತಪ್ಪಿಗೆ ಕಳೆದ 30 ವರ್ಷಗಳಿಂದ ಕಾಡಾನೆ ಪೀಡಿತ ಕಂಬಿಬಾಣೆ ಗ್ರಾಮಸ್ಥರು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇಸುವೆ 2012ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಕಂಬಿಬಾಣೆಗೆ ಭೇಟಿ ನೀಡಿದಾಗ ಕೊಡಗು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ 93 ಲಕ್ಷ ರೂಪಾಯಿ ಖರ್ಚು ಮಾಡಿ ಮುಖ್ಯಮಂತ್ರಿ ತೆರಳಿದ ದಾರಿಗೆ ಡಾಂಬರ ಹಾಕಿದ್ರು. ವಿಪರ್ಯಾಸದ ವಿಚಾರವೆಂದ್ರೆ ಮುಖ್ಯಮಂತ್ರಿಗಳು ಕಂಬಿಬಾಣೆಯಿಂದ ಕೊಡಗರಹಳ್ಳಿ ಮೂಲಕ ಬೆಂಗಳೂರಿಗೆ ತೆರಳಿದ ಕೆಲವೇ ದಿನಗಳಲ್ಲಿ 93 ಲಕ್ಷ ರೂಪಾಯಿ ಖರ್ಚು ಮಾಡಿ ತೇಪೆ ಹಾಕಿದ ಈ ರಸ್ತೆಯಲ್ಲಿ 93 ಗುಂಡಿಗಳಾಗಿ ಮಾರ್ಪಟ್ಟವು. ಚಿಕ್ಲಿಹೊಳೆ ಜಲಾಶಯದ ನಿರ್ಮಾಣದ ಸಂದರ್ಭ ನಿರ್ಮಿಸಲಾದ ರಸ್ತೆನ ಅತ್ತ ಕಾವೇರಿ ನೀರಾವರಿ ನಿಗಮವಾಗ್ಲಿ, PWD ಇಲಾಖೆಯಾಗ್ಲಿ, ಜಿಲ್ಲಾಡಳಿತವಾಗ್ಲಿ ಕಾಯಕಲ್ಪ ನೀಡದೆ ಮೂಲೆ ಗುಂಪಾಗಿಸಿದೆ. ಹೀಗಾಗಿ ರಸ್ತೆ ಅವ್ಯವಸ್ಥೆಯಿಂದ ಜಿಗುಪ್ಸೆಗೊಂಡಿರೋ ಕೊಡಗರಹಳ್ಳಿ ಮತ್ತು ಕಂಬಿಬಾಣೆ ವ್ಯಾಪ್ತಿಯ ಗ್ರಾಮಸ್ಥರು ಕೊಡಗರಹಳ್ಳಿ ಬಂದ್ಗೆ ಕರೆ ನೀಡಿದ್ದಾರೆ. 21 ಸಂಘ ಸಂಸ್ಥೆಗಳು, ಸುಂಟಿಕೊಪ್ಪ ಆಟೋ ಚಾಲಕರ ಸಂಘ, ವಿವಿಧ ಸ್ತ್ರೀ ಶಕ್ತಿ ಮಹಿಳಾ ಸಂಘಗಳು ತಾರೀಕು 30ರಂದು ನಡೆಯೋ ಬಂದ್ಗೆ ಬೆಂಬಲ ಸೂಚಿಸಿ ರಸ್ತೆಗಿಳಿಯಲಿದ್ದಾರೆ. 100 ವಿದ್ಯಾರ್ಥಿಗಳು ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಂಬಿಬಾಣೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಮೋಹನ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತ ಈ ರಸ್ತೆಯನ್ನ PWD ಇಲಾಖೆಗೆ ಹಸ್ತಾಂತರಿಸುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಮೋಹನ್ ತಿಳಿಸಿದ್ದಾರೆ. ಈ ರಸ್ತೆಯು ಸಂಬಂಧಪಟ್ಟ ಇಲಾಖೆಗೆ ವರ್ಗಾವಣೆ ಆಯಿತು. ಈ ರಸ್ತೆಯು ನಡೆಯುತ್ತಿದ್ದು ದಿನನಿತ್ಯ ವಿದ್ಯಾರ್ಥಿಗಳಾಗಲಿ
ಗ್ರಾಮಸ್ಥರಾಗಲಿ ಒಂದು ಗರ್ಭಿಣಿಯರಾಗಲಿ ಆ ರಸ್ತೆಯಲ್ಲಿ ನಡೆಯದಂತಹ ಒಂದು ಪರಿಸ್ಥಿತಿ ಇದ್ದು ಪ್ರತಿದಿನ ಇದರ ಬಗ್ಗೆ ನಾವು ಈ ತನಕವೂ ಈ ರಸ್ತೆ ಸರಿಯಾಗಲಿಲ್ಲ ಎಂದು ಹೋರಾಟವಾಗಿ ಯಾವುದೂ ನಡೆಸಲಿಲ್ಲ. ನಮ್ಮ ತಾಳ್ಮೆಯನ್ನು ಸುಮ್ಮನೆ ಇದ್ದಾರೆಂಬ ಒಂದು ಉದ್ದೇಶಕ್ಕಾಗಿ ಈ ಅಧಿಕಾರಿ ವರ್ಗದವರು ನಮ್ಮ ರಸ್ತೆಯನ್ನು ಸರಿಪಡಿಸದೆ ನಮಗೆ ತೊಂದರೆ ಯಾವುದೋ ಒಂದು ಭರವಸೆ ಯಾವುದೂ ನೀಡದೆ ಈ ಮಧ್ಯೆ ನಾವು ಕಳೆದ ಸೋಮವಾರ ಸಂಬಂಧಪಟ್ಟ ಅಧಿಕಾರಿಗೆ ತೆರಳಿ 27ರ ಗಡುವು ನೀಡಿತು. ಮರಣಬಾವಿಯಂತಹ ಸರ್ಕಸ್ ನೋಡೋಕೆ ನೀವು ಸರ್ಕಸ್ ಕಂಪನಿಗಳಿಗೆ ಹೋಗೋದು ಬೇಡ, ಕಂಬಿಬಾಣೆ ರಸ್ತೆಗೆ ಬಂದು ನಿಂತರೆ ಸಾಕು ಅಂತ ರಸ್ತೆ ವ್ಯವಸ್ಥೆಯನ್ನ ಸುಂಟಿಕೊಪ್ಪದ ಆಟೋ ಚಾಲಕ ಹಾಗೂ ಕೊಡಗರಹಳ್ಳಿ ಇಸ್ಲಾಂ ಜಮಾಅತ್ನ ಪ್ರಮುಖರಾದ ಅಬ್ದುಲ್ ಮಜೀದ್ ತಿಳಿಸಿದರು. 93 ಲಕ್ಷ ವೆಚ್ಚ ಮಾಡಿ ಕಾಮಗಾರಿಯನ್ನು ಮಾಡಿದ್ದು ಈ ರಸ್ತೆಯು ಯಡಿಯೂರಪ್ಪನವರು ನಿರ್ಗಮಿಸುತ್ತಿದ್ದಂತೆ 93 ದಿನಗಳು ಬಾಳಿಕೆ ಬರದೆ ಗುಂಡಿ ಬಿದ್ದಿದ್ದು ಇವಾಗ ಈ ರಸ್ತೆಯಲ್ಲಿ ಸಂಚರಿಸಲು ಅಯೋಗ್ಯವಾಗಿ ಈ ರಸ್ತೆಯಲ್ಲಿ ಇವಾಗ ಹೇಳಬೇಕೆಂದ್ರೆ ನಾವು ಮೊದಲದ ಮರಣ ಬಾವಿಗಳಲ್ಲಿ ವಾಹನ ಚಲಿಸುವುದನ್ನು ನೋಡಬೇಕಾದ್ರೆ ಜಾತ್ರೆ ಮುಂತಾದ ಸ್ಥಳಗಳಿಗೆ ಭೇಟಿ ಮಾಡಬೇಕಿತ್ತು. ಇವಾಗ ಅದು ಜಿಲ್ಲಾಧಿಕಾರಿ, ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ಗಳು ಸ್ಥಳಕ್ಕೆ ಬರಬೇಕು, ಸಮಸ್ಯೆ ಬಗ್ಗೆ ಭರವಸೆ ನೀಡದೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಾರೀಕು 30ರಂದು ಬೆಳಿಗ್ಗೆ 8 ಗಂಟೆಗೆ ಆರಂಭ ಆಗೋ ಕೊಡಗರಹಳ್ಳಿ ಬಂದ್ ರಾಜಕೀಯ ರಹಿತವಾಗಿದ್ದು ಸೂಕ್ತ ನ್ಯಾಯ ದೊರಕುವವರೆಗೂ ಮುಂದುವರಿಯಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕೊಡಗರಹಳ್ಳಿ ಕಂಬಿಬಾಣೆ ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. TV1 ನ್ಯೂಸ್ ಮಡಿಕೇರಿ. ಕುಶಾಲನಗರದ ಪ್ರಮುಖ ಶ್ರದ್ಧಾ ಕೇಂದ್ರವಾದ ಗಣಪತಿ ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ದೇವಾಲಯದ ಸಮಗ್ರ ಪ್ರಗತಿಗೆ ವಿಳಂಬ ಧೋರಣೆಯನ್ನ ತಳೆದಿದ್ದಾರೆ ಎಂಬ ವಿಚಾರ ದೇವಾಲಯದ ವಾರ್ಷಿಕ ಮಹಾಸಭೆಯಲ್ಲಿ ಒಂದಿಷ್ಟು ಹೊತ್ತು ಗದ್ದಲಕ್ಕೆ ಕಾರಣವಾಯಿತು. ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ತೊಡಗಿಸಿಕೊಳ್ಳುವ ನಿರ್ಣಯಕ್ಕೂ ಸಭೆ ಬಂದಿತ್ತು. ಕುಶಾಲನಗರದಲ್ಲಿನ ಪ್ರಮುಖ ದೇವಾಲಯ ಶ್ರೀ ಗಣಪತಿ ದೇವಾಲಯದ ಆಡಳಿತ ಮಂಡಳಿ ವಾರ್ಷಿಕ ಮಹಾಸಭೆಯು ಸಮಿತಿ ಅಧ್ಯಕ್ಷ ವಿಎನ್ ವಸಂತಕುಮಾರ್ ನೇತೃತ್ವದಲ್ಲಿ ಜರುಗಿತು. ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ದೇವಾಲಯದ ಸಮಗ್ರ ಅಭಿವೃದ್ಧಿಯ ವಿಚಾರದಲ್ಲಿ ವಿಳಂಬ ನೀತಿ ಅನುಸರಿಸಿದ್ದಾರೆ ಎಂದು ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಮಿತಿಯ ಕೆಲವು ಸದಸ್ಯರು ಆರೋಪ ಮಾಡಿದರು. ಈ ಸಂದರ್ಭ ಸಭೆಯಲ್ಲಿ ಕೆಲ ಕಾಲ ಗದ್ದಲ ಉಂಟಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಪಿ ಶಶಿಧರ್ ಮಧ್ಯ ಪ್ರವೇಶಿಸಿ ಸಭೆಯ ಗದ್ದಲವನ್ನ ತಹಬದಿಗೆ ತರುವ ಪ್ರಯತ್ನ ಮಾಡಿದ್ರು. ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರಿ ಜಾಗಗಳು ಎಲ್ಲಿ ಲಭ್ಯತೆ ಇದೆ ಆ ಜಾಗನ ನಾವು ಹೇಗೆ ತೆಗೆದುಕೊಳ್ಬಹುದು, ದೇವಸ್ಥಾನ ಸೇವಾ ಸಮಿತಿ ಹೆಸರಲ್ಲೇ ತೆಗೆದುಕೊಂಡು ಮುಂದುವರಿಯೋಣ. ಗೊಂದಲದ ಸಭೆಯನ್ನ ಕಂಡು ಅಸಮಾಧಾನಗೊಂಡ ಸಮಿತಿಯ ಅಧ್ಯಕ್ಷ ವಿಎನ್ ವಸಂತಕುಮಾರ್ ಮಾತನಾಡಿ, ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 25 ವರ್ಷಗಳಿಗೂ ಹೆಚ್ಚು ಅವಧಿಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು ದೇವಾಲಯದ ಅಭಿವೃದ್ಧಿಗೆ ವಿಶೇಷವಾದ ಶ್ರಮವಹಿಸಿದ್ದೇನೆ. ಪಟ್ಟಣದಲ್ಲಿ ಎಲ್ಲರೂ ಸ್ನೇಹ, ಸಹಬಾಳ್ವೆ, ಸಾಮರಸ್ಯದಿಂದ ಬದುಕಬೇಕು. ದೇವಾಲಯ ಆಡಳಿತ ಮಂಡಳಿಗೆ ಯಾವುದೇ ಜಾತಿ, ಪಕ್ಷ ಎಂಬ ಭೇದಗಳು ಪ್ರವೇಶಿಸದಂತೆ, ಗುಂಪುಗಾರಿಕೆಗೂ ಅವಕಾಶ ಕೊಡದಂತೆ ಅಧ್ಯಕ್ಷ ಸ್ಥಾನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇನೆ. ಇದೀಗ ನಮ್ಮ ಆಡಳಿತ ವೈಖರಿಯ ವಿರುದ್ಧ ಅಪಸ್ವರ ಕೇಳಿಬರುತ್ತಿರುವುದು ನಮ್ಮ ಮನಸ್ಸಿಗೆ ತುಂಬಾ ಬೇಸರ ತಂದಿದೆ ಎಂದು ನೊಂದು ನುಡಿದರು. ದೇವಾಲಯಕ್ಕೆ ಸಂಬಂಧಿಸಿದ ಜಾಗವನ್ನ ವ್ಯಕ್ತಿಯೊಬ್ಬರು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಿದ್ದರೂ ಕೂಡ ಆಡಳಿತ ಮಂಡಳಿ ಗಂಭೀರವಾದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ವಕೀಲ ಆರ್ ಕೆ ನಾಗೇಂದ್ರ ಬಾಬು ಸಭೆಯಲ್ಲಿ ಹೇಳಿದರು.
ಈ ಸಂದರ್ಭ ದೇವಾಲಯದ ಜಾಗವನ್ನು ಅತಿಕ್ರಮಿಸಲು ಹೊರಟ ವ್ಯಕ್ತಿಯ ಹೆಸರನ್ನ ಬಹಿರಂಗಪಡಿಸಬೇಕೆಂದು ಆಡಳಿತ ಮಂಡಳಿಯ ನಿರ್ದೇಶಕ ಟಿಆರ್ ಶರವಣಕುಮಾರ್ ಹಾಗೂ ಎಸ್ಎನ್ ನರಸಿಂಹಮೂರ್ತಿ ಆಗ್ರಹಿಸಿದರು. ಈ ಮಧ್ಯೆ ಸಭೆಯಲ್ಲಿ ಮಾತನಾಡಿದ್ದ ಉದ್ಯಮಿ ಡಿಎಸ್ ಜಗದೀಶ್, ಕುಶಾಲನಗರ ಪಟ್ಟಣ ವಿಶಾಲವಾಗಿ ಬೆಳೆಯುತ್ತಿದೆ. ಬಹುಸಂಖ್ಯಾತ ಹಿಂದೂಗಳಾದ ನಾವು ದೇವಾಲಯದ ಹೆಸರಲ್ಲಿ ಯಾವುದೇ ಭೂಮಿಯನ್ನ ಹೊಂದಿಕೊಳ್ಳುವಲ್ಲಿ ಆಡಳಿತ ಮಂಡಳಿ ಏಕೆ ಪ್ರಯತ್ನಿಸಿಲ್ಲ ಎಂದು ಪ್ರಶ್ನಿಸಿದರು. ಮುಂದಿನ ಆಡಳಿತ ಮಂಡಳಿ ವಿಶೇಷವಾಗಿ 1 ಎಕರೆ ಜಾಗವನ್ನ ದೇವಾಲಯದ ಚಟುವಟಿಕೆಗೆ ಹೊಂದಿಕೊಳ್ಳಬೇಕು. ಅದರಲ್ಲಿ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಉಚಿತವಾಗಿ ಮದುವೆ ಮೊದಲಾದ ಶುಭ ಸಮಾರಂಭಗಳನ್ನು ನಡೆಸಲು ಅನುಕೂಲವಾಗುವಂತೆ ಕಲ್ಯಾಣ ಮಂಟಪವನ್ನು ಕಟ್ಟಲು ಮುಂದಾಗಬೇಕು. ಕಲ್ಯಾಣ ಮಂಟಪಕ್ಕೆ ಉದಾರವಾಗಿ ನಾನು 10 ಲಕ್ಷದ 1 ರೂಪಾಯಿಗಳನ್ನು ಸಮಿತಿಗೆ ನೀಡುತ್ತೇನೆ ಎಂದು ಜಗದೀಶ್ ಸಭೆಯಲ್ಲಿ ಘೋಷಿಸಿದರು. ಆಡಳಿತ ಮಂಡಳಿಗೆ ನೂತನವಾಗಿ ವಿಪಿ ಶಶಿಧರ್, ಎಸ್ಎನ್ ನರಸಿಂಹಮೂರ್ತಿ, ಬಾಬಣ್ಣ, ಜಿಎಲ್ ನಾಗರಾಜ್ ಹಾಗೂ ಗೋವಿಂದರಾಜ್ ಅವರನ್ನು ನೇಮಿಸಲಾಯಿತು. ಸಭೆಯಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀನಿವಾಸರಾವ್, ಎಂಕೆ ದಿನೇಶ್ ಮೊದಲಾದವರಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಪಿರಿಯಾಪಟ್ಟಣದಲ್ಲಿ ನಕಲಿ ಮದ್ಯ ಸೇವಿಸಿ ಯುವಕನೋರ್ವ ಮೃತಪಟ್ಟಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮೃತದೇಹವನ್ನ ಅಬಕಾರಿ ಕಚೇರಿ ಮುಂದಿಟ್ಟು ಪ್ರತಿಭಟನೆ ನಡೆಸಲಾಯಿತು. ನಕಲಿ ಮದ್ಯ ಸೇವಿಸಿ ಯುವಕನೊಬ್ಬ ಮೃತಪಟ್ಟ ಘಟನೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಹಳೆಕೆರೆ ಗಿರಿಜನಹಾಡಿಯ ಕುಮಾರ ಎಂಬ ಯುವಕನೇ ಮೃತ ದುರ್ದೈವಿಯಾಗಿದ್ದಾನೆ. ಪಿರಿಯಾಪಟ್ಟಣದ ಹಳೆಕೆರೆ ಗಿರಿಜನಹಾಡಿಯಲ್ಲಿ ಮಹಾದೇವಮ್ಮ ಎಂಬಾಕೆ ನಕಲಿ ಮದ್ಯ ಮಾರಾಟ ಮಾಡ್ತಿದ್ರು ಎನ್ನಲಾಗಿದೆ. ಈ ಮದ್ಯವನ್ನು ಸೇವಿಸಿದ ಹಾಡಿ ನಿವಾಸಿ ಕುಮಾರ ಸ್ಥಳದಲ್ಲೇ ಮೂರ್ಛೆ ತಪ್ಪಿ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನ ಪಿರಿಯಾಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಆದರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದಿದ್ದಾನೆ. ವಿಷಯ ತಿಳಿದ ಗಿರಿಜನ ಮುಖಂಡರು ಮತ್ತು ಗ್ರಾಮಸ್ಥರು ಪಿರಿಯಾಪಟ್ಟಣ ಅಬಕಾರಿ ಕಚೇರಿ ಮುಂದೆ ಯುವಕನ ಮೃತದೇಹವಿಟ್ಟು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಭೀಮಾ ತಳವಾರ್, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಸನ್ನಕುಮಾರ್, ಅಬಕಾರಿ ಇನ್ಸ್ಪೆಕ್ಟರ್ ಅನಂತಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ ಹೊನ್ನೇಗೌಡ ಅವರುಗಳು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವ ಭರವಸೆ ಮತ್ತು ನಕಲಿ ಮದ್ಯ ಮಾರಾಟ ಮಾಡಿದ ಮಹಿಳೆಯ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯಲಾಯಿತು. ಟಿವಿ1 ನ್ಯೂಸ್, ಪಿರಿಯಾಪಟ್ಟಣ. ಟಿವಿ1 ನ್ಯೂಸ್ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and stir pleasant memories of bygone era. Royal collections beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. ರಾಯಲ್ ವರ್ಲ್ಡ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ ಎಚ್ಡಿಎಫ್ಸಿ ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, ಸಿವಿ ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ. ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Surya.
established in 1986 by Dr. Kurunji Venkatramana Gowda, founder president of Academy of Liberal Education Sulyat, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಡಿವಿಡಿ ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ ಬಂಗಾಳಿ ಡಿಸೈನ್ಗಳು. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. ಸುಂಟಿಕೊಪ್ಪದ ಸಂತ ಮೇರಿ ಶಾಲೆಯಲ್ಲಿ ಕಾನೂನು ಅರಿವು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೆಣ್ಣು ಮಕ್ಕಳು ಲೈಂಗಿಕ ಕಿರುಕುಳ ಹಾಗೂ ದೌರ್ಜನ್ಯದಂತಹ ಪ್ರಕರಣಗಳ ಬಗ್ಗೆ ಪ್ರಾರಂಭಿಕ ಹಂತದಲ್ಲೇ ಬಹಿರಂಗಪಡಿಸಿದರೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಘಟನೆ ಮರುಕಳಿಸದಂತೆ ತಡೆಯಬಹುದೆಂದು ಸುಂಟಿಕೊಪ್ಪ ಠಾಣಾಧಿಕಾರಿ ಸುರೇಶ್ ಕುಮಾರ್ ಮಾಹಿತಿ ನೀಡಿದರು. ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ, ಕಿರುಕುಳ ಪ್ರಕರಣಗಳನ್ನು ತಡೆಯುವುದು ಮತ್ತು ಇಂತಹ ಅನಾಹುತಕ್ಕೆ ಕಡಿವಾಣ ಹಾಕಲು ಕಾನೂನು ಅರಿವು ಜಾಗೃತಿ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಸುಂಟಿಕೊಪ್ಪ ಠಾಣಾಧಿಕಾರಿ ಸುರೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ಸುಂಟಿಕೊಪ್ಪ ಸಂತಮೇರಿ ಶಾಲೆಯಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ಜಾಗೃತಿ ಕಾರ್ಯಕ್ರಮದಲ್ಲಿ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿದ ಠಾಣಾಧಿಕಾರಿ ಸುರೇಶ್ ಕುಮಾರ್, ಹೆಣ್ಣು ಮಕ್ಕಳು ತಮ್ಮ ಮೇಲಾಗುವ ಕಿರುಕುಳ, ದೌರ್ಜನ್ಯಗಳ ಬಗ್ಗೆ ಪ್ರಾರಂಭಿಕ ಹಂತದಲ್ಲೇ ಪೋಷಕರು, ಸಹಪಾಠಿಗಳು ಹಾಗೂ ಶಾಲೆಯ ಶಿಕ್ಷಕರೊಂದಿಗೆ ಹೇಳಿಕೊಳ್ಳಬೇಕು. ಇದರಿಂದ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಯಾಕಂದ್ರೆ ಈಗ ಮಾಧ್ಯಮ ಬಹಳ ಮುಂದೆ ಹೋಗಿದೆ, ಪ್ರತಿಯೊಂದು ವಿಚಾರವನ್ನ ನೋಡ್ತಾನೆ ಇರ್ತಾರೆ. ಹಂಗಿದ್ದಾಗ ಯಾವುದನ್ನ ಮುಚ್ಚುಮರೆ ಮಾಡುವ ಪ್ರಶ್ನೆ ಬರಲ್ಲ. ಯಾಕೆ ಒಬ್ಬರು ಏನಾದ್ರು ಮುಚ್ಚುಮರೆ ಮಾಡಿರೋದು ಇದು ಸಮಾಜಕ್ಕೆ ಕಂಡ ಅಪಾಯ. ಸಣ್ಣ ವಿಚಾರವನ್ನು ನಾವು ಅಡಗಿಸಿದಾಗ ದೊಡ್ಡ ವಿಷಯಗಳನ್ನು ಮತ್ತೆ ನಾವು ಮುಂದುವರಿಸಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ದೊಡ್ಡದಾದಾಗ ಮತ್ತೆ ಹೆಚ್ಚು ಕಮ್ಮಿ ಆದಾಗ ನಾವೆಲ್ಲ
ಕೈಕಟ್ಟಿ ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆ ಉದ್ದೇಶಕ್ಕಾಗಿ ಸಣ್ಣ ವಿಷಯ ಇದ್ದಾಗಲೇ ನಾವು ಅದನ್ನು ಸರಿಯಾಗಿ ಒಂದು ರೀತಿಯ ಅದನ್ನು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಸಮಾಜ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು. ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎ ಉಸ್ಮಾನ್ ಮಾತನಾಡಿ, ಶಾಲಾ ಕಾಲೇಜು ಬಿಡುವ ಸಂದರ್ಭ ಪುಂಡ ಪೋಖರಿಗಳು ವಿದ್ಯಾರ್ಥಿನಿಯರಿಗೆ ತೊಂದರೆ ನೀಡುತ್ತಿದ್ದಾರೆ. ಕೆಲವು ಯುವಕರು ದ್ವಿಚಕ್ರ ವಾಹನಗಳಲ್ಲಿ ಅತಿ ವೇಗದಿಂದ ರಸ್ತೆಯಲ್ಲಿ ಅಡ್ಡಾಡುತ್ತಿದ್ದಾರೆ. ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಸ್ಮಾನ್ ಮನವಿ ಮಾಡಿದ್ರು. ಶಾಲಾ ಮಕ್ಕಳನ್ನ ಕರೆದೊಯ್ಯುವ ವಾಹನಗಳು ಅತಿ ವೇಗದಿಂದ ಸಂಚರಿಸದಂತೆ ಶಾಲಾ ಮುಖ್ಯ ಶಿಕ್ಷಕರು ಶಾಲಾ ವಾಹನ ಚಾಲಕರಿಗೆ ಸೂಚಿಸಬೇಕೆಂದು ಮನವಿ ಮಾಡಿದ್ರು. ಈ ಸಂದರ್ಭ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೆಲ್ವರಾಜ್, ಸಹ ಶಿಕ್ಷಕರು, ವಿದ್ಯಾರ್ಥಿ ಮುಖಂಡರು ಉಪಸ್ಥಿತರಿದ್ದರು. TV1 ನ್ಯೂಸ್ ಸುಂಟಿಕೊಪ್ಪ. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಸ್ಪೆಷಲ್ ಹೀಗೂ ಉಂಟು, ನೋಡಿ, ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಜಾರಿಗೆ ಬರಲಿದೆ ಹೊಸ ಪ್ರವಾಸೋದ್ಯಮ ನೀತಿ. ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ದೊರೆಯಲಿದೆ ಹೆಚ್ಚಿನ ಮನ್ನಣೆ. ಟೂರಿಸಂ ಡೆವಲಪ್ಮೆಂಟ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ PS ಹರ್ಷ ಅಭಿಮತ. ನಾಡಿನಾದ್ಯಂತ ಪವಿತ್ರ ರಂಜಾನ್ ಆಚರಣೆಯ ಸಡಗರ. ಕಠಿಣ ಉಪವಾಸ ವ್ರತಾಚರಣೆಯ ನಂತರ ಹಬ್ಬದ ಸಂಭ್ರಮೋಲ್ಲಾಸ. ನೃತ್ಯ ರಂಗಪ್ರಯೋಗಗಳ ಮೂಲಕ ರಂಜಾನ್ ಸಂತಸದಲ್ಲಿ ವಿದ್ಯಾರ್ಥಿ ವೃಂದ. ಗುಡ್ಡೆಹೊಸೂರು ಗ್ರಾಮಸಭೆಗೆ ವಿವಿಧ ಇಲಾಖಾಧಿಕಾರಿಗಳ ಗೈರು. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ವಿರುದ್ಧ ಧಿಕ್ಕಾರದ ಸುರುಮಳೆಯ ಆಕ್ರೋಶ. ಗ್ರಾಮಸಭೆ ಮುಂದೂಡಿ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳು. ಕಳಪೆ ಕಾಮಗಾರಿಯಿಂದ ಸೋರ್ತಾ ಇದೆ ಮಡಿಕೇರಿ ಜಿಲ್ಲಾಸ್ಪತ್ರೆ ಸುರಂಗ ಮಾರ್ಗ. ನಾಜೂಕಿನ ಟೈಲ್ಸ್ನಲ್ಲಿ ಜಾರಿ ಬಿದ್ದರೆ ರೋಗಿಗೆ ದೇವರೇ ಗತಿ. ಕೋಟೆ ಸುರಿದ್ರೂ ಕೊಡಗಿನ ಜನತೆಯ ಬೇಡಿಕೆಗೆ ದೊರೆಯದ ಸೂಕ್ತ ಸೌಲಭ್ಯ. ಆಡಳಿತ ವ್ಯವಸ್ಥೆಯ ಮುಸುಕಿನ ಗುದ್ದಾಟಕ್ಕೆ ಅನಾಥವಾಯಿತು ಕೊಡಗರಹಳ್ಳಿ ಕಂಬಿಬಾಣೆ ರಸ್ತೆ. 30 ವರ್ಷದಿಂದ ಡಾಂಬರು ಕಾಣದೆ ಮೂಲೆ ಗುಂಪಾಗಿದೆ ಗ್ರಾಮೀಣ ಜನರ ಸಂಪರ್ಕದ ಕೊಂಡಿ. ಕಾಯಕಲ್ಪ ನೀಡುವಂತೆ ಆಗ್ರಹಿಸಿ ತಾರೀಖು 30ರಂದು ಕೊಡಗರಹಳ್ಳಿ ಬಂದ್ಗೆ ಕರೆ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ TV1, ಇದು ನಿಮ್ಮ ಚಾನೆಲ್. Sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. Prithvi Gold, Diamond, Silver. Cool Gut Movers. Royal World, Mysore.